ನಮಸ್ಕಾರ ವೀಕ್ಷಕರೇ. ಯುಗಾದಿ ಒಂದು ಹೊಸ ಯುಗದ ಆರಂಭ. ಪುರಾಣಗಳ ಪ್ರಕಾರ ಇದೇ ದಿನ ಬ್ರಹ್ಮದೇವ ಈ ಇಡೀ ಸೃಷ್ಟಿಯನ್ನು ನಿರ್ಮಿಸಿದ್ದು. ಇಂತಹ ಪವಿತ್ರ ದಿನದಂದು ಆ ಸೃಷ್ಟಿಕರ್ತನಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕೆ ಮತ್ತು ನಮ್ಮ ಜೀವನದಲ್ಲಿ ವಿಜಯವನ್ನು ಆಹ್ವಾನಿಸುವುದಕ್ಕೆ ನಾವು ಏರಿಸುವುದೇ ಬ್ರಹ್ಮಧ್ವಜ. ಇದು ಕೇವಲ ಧ್ವಜವಲ್ಲ, ನಮ್ಮ ಶರೀರದ ಸುಷುಮ್ನ ನಾಡಿಯ ಸಂಕೇತ, ನಕಾರಾತ್ಮಕ ಶಕ್ತಿಯನ್ನು ಹೊಡೆದೋಡಿಸುವ ಶಕ್ತಿಶಾಲಿ ಆಂಟೆನಾ. ಈ ಧ್ವಜವನ್ನು ಮನೆ ಮುಂದೆ ಏರಿಸುವುದರಿಂದ ಆಗುವ ಲಾಭಗಳೇನು ಮತ್ತು ಆ ಒಂದು ಧ್ವಜವನ್ನು ತಯಾರಿಸಿ ಮತ್ತು ಏರಿಸುವ ಕ್ರಮಗಳೇನು ಎಲ್ಲವನ್ನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ವಿಸ್ತಾರವಾಗಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಯುಗಾದಿ ಅಂದರೆ ನಮಗೆಲ್ಲ ನೆನಪಾಗುವುದು ಬೇವು ಬೆಲ್ಲ, ಹೊಸ ಬಟ್ಟೆ ಮತ್ತು ಪಂಚಾಂಗ ಶ್ರವಣ. ಆದರೆ ಹಬ್ಬದ ದಿನ ಬೆಳಗ್ಗೆ ಮನೆಗಳ ಮುಂದೆ ಎತ್ತರವಾಗಿ ನಿಲ್ಲುವ ಬಿದಿರಿನ ಕೋಲು, ಅದರ ಮೇಲಿರುವ ತಾಮ್ರದ ಬಿಂದಿಗೆ ಮತ್ತು ಬಣ್ಣದ ಬಟ್ಟೆಯ ಹಿಂದಿರುವ ಅಸಲಿ ರಹಸ್ಯ ಏನು ಅಂತ ನಿಮಗೆ ಗೊತ್ತಾ? ಇದನ್ನು ಬರೀ ಅಲಂಕಾರ ಅಂದುಕೊಂಡ್ರೆ ತಪ್ಪು. ಯುಗಾದಿ ಹಬ್ಬದಂದು ಮನೆಯ ಮುಂದೆ ಬ್ರಹ್ಮಧ್ವಜ ಏರಿಸುವುದು ಅತ್ಯಂತ ಪುರಾತನ ಮತ್ತು ಅರ್ಥಪೂರ್ಣ ಸಂಪ್ರದಾಯ. ಇದು ಕೇವಲ ಅಲಂಕಾರವಲ್ಲ, ಇದರ ಹಿಂದೆ ಆಧ್ಯಾತ್ಮಿಕ, ವೈಜ್ಞಾನಿಕ ಮತ್ತು ರಕ್ಷಣಾತ್ಮಕ ಕಾರಣಗಳಿವೆ. ಇದು ಸಾಕ್ಷಾತ್ ಬ್ರಹ್ಮದೇವನ ವಿಜಯದ ಸಂಕೇತ. ಈ ಬ್ರಹ್ಮಧ್ವಜದ ಹಿಂದಿನ ರೋಚಕ ಕಥೆ ಮತ್ತು ಅದನ್ನು ಪೂಜಿಸುವ ಸರಿಯಾದ ವಿಧಾನವನ್ನು ವಿವರವಾಗಿ ನೋಡೋಣ. ಯುಗಾದಿ ಬ್ರಹ್ಮದೇವನ ಸೃಷ್ಟಿಯನ್ನು ಆರಂಭಿಸಿದ ದಿನ. ಈ ದಿನದಂದು ಧ್ವಜವನ್ನು ಏರಿಸುವುದು ಎಂದರೆ ಸೃಷ್ಟಿಕರ್ತನಿಗೆ ಗೌರವ ಸಲ್ಲಿಸುವುದು ಮತ್ತು ಹೊಸ ವರ್ಷವನ್ನು ವಿಜಯೋತ್ಸವವಾಗಿ ಆಚರಿಸುವುದು ಎಂದರ್ಥ. ಇದು ಅಯೋಧ್ಯೆಗೆ ಶ್ರೀರಾಮ ಮರಳಿದಾಗ ಜನರು ಹಾರಿಸಿದ ವಿಜಯ ಪತಾಕೆಯ ಸಂಕೇತವೂ ಹೌದು. ರಾಮಾಯಣದಲ್ಲಿ ಒಂದು ಸುಂದರ ಪ್ರಸಂಗವಿದೆ. ಶ್ರೀರಾಮಚಂದ್ರ ರಾವಣನನ್ನು ಸಂಹರಿಸಿದ್ದು ವಿಜಯದಶಮಿ ಎಂದಾದರೆ 14 ವರ್ಷಗಳ ವನವಾಸ ಮುಗಿಸಿ ಅಯೋಧ್ಯೆಗೆ ಮರಳಿದ್ದು ದೀಪಾವಳಿ ಎಂದು ಅನ್ನೋದು ಬಹುತೇಕರಿಗೆ ಗೊತ್ತಿದೆ. ಇದಾದ ಮೇಲೆ ಶ್ರೀರಾಮ ಪಟ್ಟಾಭಿಷೇಕವಾದದ್ದು. ಇದರ ದ್ಯೋತಕವಾಗಿ ಅಯೋಧ್ಯೆಯ ಜನ ವಿಜಯೋತ್ಸವದ ಸಂಕೇತವಾಗಿ ಅಯೋಧ್ಯೆಯ ಮನೆಗಳ ಮುಂದೆ ವಿಜಯ ಪತಾಕೆಗಳನ್ನು ಹಾರಿಸಿದರು. ಆ ಪತಾಕೆಯೇ ಇವತ್ತಿನ ಬ್ರಹ್ಮಧ್ವಜ. ನಿಮ್ಮ ಮನೆಯಲ್ಲೂ ಸುಖ, ಶಾಂತಿ ಮತ್ತು ವಿಜಯ ಸದಾ ನೆಲೆಸಿರಬೇಕು ಅಂದರೆ ಈ ಬ್ರಹ್ಮಧ್ವಜವನ್ನು ಆಚರಿಸುವ ವಿಧಾನವನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಬ್ರಹ್ಮಧ್ವಜವನ್ನು ತಯಾರಿಸಲು ಬಳಸುವ ವಸ್ತುಗಳೇನು ಅಂತ ನೋಡೋಣ. ಬ್ರಹ್ಮಧ್ವಜ ತಯಾರಿಕೆಯ ವೇಳೆ ಬಳಸುವ ವಸ್ತುಗಳಲ್ಲಿ ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದ ಮಹತ್ವವಿದೆ. ಮೊದಲಿಗೆ ಉದ್ದನೆಯ ಕೋಲು. ಇದು ಬೆನ್ನೆಲುಬಿನ ಸಂಕೇತ, ಜೀವನದಲ್ಲಿ ಸ್ಥಿರತೆ ಮತ್ತು ಎತ್ತರಕ್ಕೆ ಬೆಳೆಯುವುದನ್ನು ಇದು ಸೂಚಿಸುತ್ತೆ. ಎರಡನೆಯ ವಸ್ತು ಹೊಸ ಬಟ್ಟೆ. ಸಾಮಾನ್ಯವಾಗಿ ಹಳದಿ ಅಥವಾ ಕೇಸರಿ ಬಣ್ಣದ ರೇಷ್ಮೆ ಬಟ್ಟೆಯನ್ನು ಈ ಕೋಲಿಗೆ ಬಳಸ್ತಾರೆ. ಇದು ಸಮೃದ್ಧಿ ಮತ್ತು ಮಂಗಳಕರದ ಸಂಕೇತ. ಮೂರನೆಯ ವಸ್ತು ಬೇವಿನ ಎಲೆಗಳು. ಇದು ರೋಗ ನಿರೋಧಕ ಶಕ್ತಿಯ ಸಂಕೇತ. ಮನೆಯ ಪರಿಸರವನ್ನು ಶುದ್ಧೀಕರಿಸಲು ಇದನ್ನು ಬಳಸಲಾಗುತ್ತೆ. ನಾಲ್ಕನೆಯದಾಗಿ ಹೂವಿನ ಹಾರ. ಜೀವನದ ಸೌಂದರ್ಯ ಮತ್ತು ಸುಗಂಧವನ್ನು ಇದು ಪ್ರತಿನಿಧಿಸುತ್ತೆ. ಜೊತೆಗೆ ಬೇವಿನ ಹೂವು ಮತ್ತು ಮಾವಿನ ಎಲೆಗಳು ಶುಭ ಸೂಚಕವಾಗಿದ್ದರೆ ಬೇವಿನ ಹೂವು ಕಹಿಯನ್ನೂ ಪ್ರೀತಿಯಿಂದ ಸ್ವೀಕರಿಸುವುದನ್ನು ಕಲಿಸುತ್ತೆ. ಕೊನೆಯದಾಗಿ ತಾಮ್ರ ಅಥವಾ ಹಿತ್ತಾಳೆಯ ಬಿಂದಿಗೆ. ಕೋಲಿನ ತುದಿಗೆ ಬಟ್ಟೆಯ ಮೇಲೆ ಒಂದು ಚೊಂಬು ಅಥವಾ ಬಿಂದಿಗೆಯನ್ನು ಉಲ್ಟಾ ಹಾಕಿಡಲಾಗುತ್ತೆ. ಇದು ಕಳಶದ ಸಂಕೇತವಾಗಿದ್ದು ದೈವಿಕ ಶಕ್ತಿಯನ್ನು ಸೆಳೆಯುವ ಆಂಟೆನದಂತೆ ಕೆಲಸ ಮಾಡುತ್ತೆ. ನಮ್ಮ ಹಿರಿಯರು ಬ್ರಹ್ಮಧ್ವಜವನ್ನು ರಕ್ಷಣಾ ಕವಚ ಅಂತ ಕರೆಯಲು ಕೆಲವು ಮುಖ್ಯ ಕಾರಣಗಳಿವೆ. ವಾಸ್ತು ಮತ್ತು ದಿಕ್ಕು ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇದನ್ನು ಮನೆಯ ಮುಖ್ಯ ದ್ವಾರದ ಬಲಭಾಗದಲ್ಲಿ ಅಥವಾ ಎತ್ತರದ ಜಾಗದಲ್ಲಿ, ಅಂದರೆ ಮನೆಯ ಮಾಡಿನ ಮೇಲೆ ಕಟ್ಟಲಾಗುತ್ತೆ. ಇದು ಮನೆಯ ಸುತ್ತ ಒಂದು ಸಕಾರಾತ್ಮಕ ಶಕ್ತಿಯ, ಅಂದರೆ ಪಾಸಿಟಿವ್ ಎನರ್ಜಿ ಒಂದು ವಲಯವನ್ನು ನಿರ್ಮಿಸುತ್ತೆ. ಗಾಳಿಯಲ್ಲಿ ಹಾರುವ ಧ್ವಜ ಮತ್ತು ಅದಕ್ಕೆ ಕಟ್ಟಿದ ಬೇವಿನ ಎಲೆಗಳು ಮನೆಯತ್ತ ಬರುವ ನಕಾರಾತ್ಮಕ ಅಲೆಯನ್ನು ಹೀರಿಕೊಳ್ಳುತ್ತೆ ಅಂತ ನಂಬಲಾಗುತ್ತೆ. ಯುಗಾದಿ ಸಮಯದಲ್ಲಿ ವಾತಾವರಣದಲ್ಲಿ ಬದಲಾವಣೆಯಾಗಿ ಸಾಂಕ್ರಾಮಿಕ ರೋಗಗಳು ಹರಡೋ ಸಾಧ್ಯತೆ ಇರುತ್ತೆ. ಬೇವಿನ ಎಲೆಗಳ ಮೂಲಕ ಹಾದು ಬರೋ ಗಾಳಿ ಬ್ಯಾಕ್ಟೀರಿಯಾ ಮುಕ್ತವಾಗಿದ್ದು ಮನೆಯವರ ಆರೋಗ್ಯವನ್ನು ಕಾಪಾಡುತ್ತೆ. ಬ್ರಹ್ಮಧ್ವಜದ ಪೂಜೆಗೂ ಕೂಡ ಒಂದು ಕ್ರಮವಿದೆ. ಯುಗಾದಿ ದಿನ ಸೂರ್ಯೋದಯದ ಸಮಯದಲ್ಲಿ ಸ್ನಾನವನ್ನು ಮುಗಿಸಿ ಮನೆಯ ಮುಂಭಾಗವನ್ನು ರಂಗೋಲಿಯಿಂದ ಅಲಂಕರಿಸಿ ಬ್ರಹ್ಮಧ್ವಜವನ್ನು ಪ್ರತಿಷ್ಠಾಪಿಸಬೇಕು. ಬ್ರಹ್ಮಧ್ವಜಾಯ ನಮಃ ಅಂತ ಹೇಳ್ತಾ ಧೂಪ, ದೀಪ ಮತ್ತು ನೈವೇದ್ಯವನ್ನು ಅರ್ಪಿಸಬೇಕು. ಈ ವರ್ಷ ನಮ್ಮ ಕುಟುಂಬಕ್ಕೆ ಯಾವುದೇ ವಿಘ್ನಗಳು ಬರದಂತೆ ಕಾಯಪ್ಪ ಅಂತ ಪ್ರಾರ್ಥನೆ ಮಾಡಬೇಕು. ಧ್ವಜವು ಭೂಮಿಗೆ ತಾಗದಂತೆ ನೋಡಿಕೊಳ್ಬೇಕು. ಸೂರ್ಯಾಸ್ತದ ಮೊದಲು ಅಥವಾ ಮರುದಿನ ಪೂಜೆ ಸಲ್ಲಿಸಿ ಗೌರವಪೂರ್ವಕವಾಗಿ ಅದನ್ನು ಕೆಳಗಿಳಿಸಬೇಕು.
ಈ ಬ್ರಹ್ಮಧ್ವಜದ ಜೊತೆಗೆ ಯುಗಾದಿ ಎಂದು ಕೆಲವು ಅಲಂಕಾರಗಳು ಮನೆಗೆ ದೈವಿಕ ಕಳೆಯನ್ನು ನೀಡುತ್ತವೆ. ಮನೆಯ ಮುಂಭಾಗದಲ್ಲಿ ದೊಡ್ಡದಾದ ಪದ್ಮರಂಗೋಲಿ ಅಥವಾ 5 ದಳದ ಕಮಲವನ್ನು ಬಿಡಿಸಿ ರಂಗೋಲಿಯ ಮಧ್ಯದಲ್ಲಿ ಸ್ವಲ್ಪ ಅರಿಶಿನ, ಕುಂಕುಮ ಮತ್ತು ಹೂಗಳನ್ನು ಇಡಿ. ಇದು ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವ ಕೇಂದ್ರ ಬಿಂದು. ಬಾಗಿಲಿಗೆ ಹಸಿರು ಮಾವಿನ ಎಲೆಗಳ ಜೊತೆ ಬೇವಿನ ಸೊಪ್ಪನ್ನು ಬೆರೆಸಿ ತೋರಣವನ್ನು ಕಟ್ಟಿ. ಇದು ಗಾಳಿಯನ್ನು ಶುದ್ಧೀಕರಿಸುವುದಲ್ಲದೆ ನಕಾರಾತ್ಮಕ ಶಕ್ತಿಯನ್ನು ಹೊಸ್ತಿಲಲ್ಲೇ ತಡೆಯುತ್ತೆ. ಚೆಂಡು ಹೂವು ಮತ್ತು ಸೇವಂತಿಗೆ ಹೂಗಳನ್ನು ಬಳಸಿ ಬಾಗಿಲಿನ ಚೌಕಟ್ಟನ್ನು ಅಲಂಕರಿಸಿ. ಹಳದಿ ಮತ್ತು ಕೇಸರಿ ಬಣ್ಣಗಳು ಸಮೃದ್ಧಿಯ ಸಂಕೇತ. ಹೊಸ್ತಿಲ ಪಕ್ಕದಲ್ಲಿ ಒಂದು ಸಣ್ಣ ಕಂಚಿನ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ನೀರನ್ನು ಹಾಕಿಡಿ. ಅದರಲ್ಲಿ ಸುಗಂಧಭರಿತ ಹೂಗಳನ್ನು ತೇಲಿಬಿಡಿ. ಇದು ಮನೆಗೆ ಬರುವವರಿಗೆ ಶಾಂತಿಯ ಅನುಭವವನ್ನು ನೀಡುತ್ತೆ. ಇದರ ಜೊತೆಗೆ ಯುಗಾದಿ ಸೃಷ್ಟಿಯ ಆರಂಭದ ದಿನವಾದ್ದರಿಂದ ಪೂಜಾ ಕೋಣೆಯಲ್ಲೂ ಕೂಡ ಕೆಲವು ಕ್ರಮಗಳನ್ನು ಅನುಸರಿಸಿ. ಹಬ್ಬದ ದಿನ ಮುಂಜಾನೆ ಪೂಜಾ ಕೋಣೆಯ ಎಲ್ಲ ವಿಗ್ರಹಗಳನ್ನು ಪಂಚಾಮೃತ ಅಥವಾ ಶುದ್ಧ ನೀರಿನಿಂದ ಅಭಿಷೇಕವನ್ನು ಮಾಡಿ ಹೊಸ ವಸ್ತ್ರ ಮತ್ತು ಹೂಗಳಿಂದ ಅಲಂಕರಿಸಿ. ಪೂಜಾ ಕೋಣೆಯ ಈಶಾನ್ಯ ಮೂಲೆಯಲ್ಲಿ ಒಂದು ತಾಮ್ರದ ಬಿಂದಿಗೆಯನ್ನಿಟ್ಟು ಅದರಲ್ಲಿ ನೀರು, ನಾಣ್ಯ, ಮಾವಿನ ಎಲೆಗಳನ್ನು ಇಟ್ಟು ಮೇಲೆ ತೆಂಗಿನಕಾಯಿಯನ್ನು ಇರಿಸಿ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿ. ಇದು ಸೃಷ್ಟಿಕರ್ತ ಬ್ರಹ್ಮನ ಸಂಕೇತ. ಪೂಜಾ ಕೋಣೆಯ ಎರಡೂ ಬದಿಗಳಲ್ಲಿ ತುಪ್ಪದ ದೀಪಗಳನ್ನು ಹಚ್ಚಿ ದೀಪದ ಮುಖವು ಪೂರ್ವ ಅಥವಾ ಉತ್ತರ ದಿಕ್ಕಿಗಿರಲಿ. ಪೂಜಾ ಪೀಠದ ಮೇಲೆ ಹೊಸ ಪಂಚಾಂಗವನ್ನಿಟ್ಟು ಅದಕ್ಕೆ ಗಂಧ ಅಕ್ಷತೆಯ ಹಚ್ಚಿ ಪೂಜಿಸಿ. ಇದು ವರ್ಷಪೂರ್ತಿ ನಿಮಗೆ ಸನ್ಮಾರ್ಗ ತೋರಿಸುವ ಗುರುವಾಗಿ ಕೆಲಸ ಮಾಡುತ್ತೆ. ದೇವರಿಗೆ ಬೇವು ಬೆಲ್ಲದ ಜೊತೆಗೆ ಹೋಳಿಗೆ ಮತ್ತು ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಿ. ಗಮನಿಸಿ, ಪೂಜೆ ಮಾಡುವಾಗ ಕುಟುಂಬದವರೆಲ್ಲರೂ ಕೂಡ ಒಟ್ಟಾಗಿ ಕುಳಿತು ಸಂಕಲ್ಪ ಮಾಡೋದು ಅತಿ ಮುಖ್ಯ. ವೀಕ್ಷಕರೇ, ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ಕೂಡಲೇ ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಮುಂದಿನ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ.